ಇನ್ನು ನಾಳೆಯಿಂದ ರಾಜ್ಯದ ಜನರಿಗೆ ಬೆಲೆ ಏರಿಕೆಯ ಬರೆ ದೊಡ್ಡ ಪ್ರಮಾಣದಲ್ಲಿ ಬೀಳ್ತಾ ಇದೆ. ಬಲಿ ಹಾಲು ಮೊಸರಿನ ರೇಟ್ ಮಾತ್ರ ಅಲ್ಲ, ವಿದ್ಯುತ್ ಬೆಲೆ, ಟೋಲ್ ಸುಂಕ ಇದೆಲ್ಲ ದುಬಾರಿ ಆಗ್ತಾ ಇದೆ. ಮತ್ತೊಂದು ಕಡೆ ಬೆಂಗಳೂರಿನ ಜನರಿಗೆ ಕಸದ ತೆರಿಗೆಯ ಹೊರೆಯೂ ಕೂಡ ನಾಳೆಯಿಂದ ಬೀಳೋಕೆ ಶುರುವಾಗ್ತಾ ಇದೆ. ನಾಳೆಯಿಂದ ಜನಸಾಮಾನ್ಯರಿಗೆ ದರ ಏರಿಕೆ ಬರೆ. ಹಾಲು ಲೀಟರ್ಗೆ 4 ಏರಿಕೆ, ಮೊಸರು ಬೆಲೆಯೂ ಹೆಚ್ಚಳ. ದುಬಾರಿ ದುಬಾರಿ ದುಬಾರಿ. ಈಗಾಗಲೇ ಹಲವು ವಸ್ತುಗಳ ಬೆಲೆ ಏರಿಕೆಯಿಂದ ಕಂಗಾಲಾಗಿರುವ ರಾಜ್ಯದ ಜನರಿಗೆ ನಾಳೆಯಿಂದ ಗಾಯದ ಮೇಲೆ ಬರೆ ಬೀಳ್ತಿದೆ. ಹೊಸ ಆರ್ಥಿಕ ವರ್ಷವಾದ ನಾಳೆಯಿಂದ ದುಬಾರಿ ದುನಿಯಾ ಶುರುವಾಗ್ತಿದೆ. ಹಾಲು ಮೊಸರು ಜೊತೆಗೆ ವಿದ್ಯುತ್ ದರವೂ ಏರಿಕೆಯಾಗ್ತಿದೆ. ಟೋನ್ಡ್ ಹಾಲು ಹಿಂದಿನ ದರ 42 ರೂಪಾಯಿ ಇದ್ರೆ ಪರಿಷ್ಕೃತ ದರ 46 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ಹೋಮೋಜಿನೈಸ್ಡ್ ಟೋನ್ಡ್ ಹಾಲು ಹಿಂದಿನ ದರ 43 ರೂಪಾಯಿ ಇದ್ರೆ ಪರಿಷ್ಕೃತ ದರ 47 ರೂಪಾಯಿಗೆ ಏರಿಕೆಯಾಗಿದೆ. ಹಸುವಿನ ಹಾಲು ಹಿಂದಿನ ದರ 46 ರೂಪಾಯಿ ಇದ್ರೆ ಪರಿಷ್ಕೃತ ದರ 50 ರೂಪಾಯಿಗೆ ಏರಿಕೆಯಾಗಿದೆ. ಶುಭಂ ಸ್ಪೆಷಲ್ ಹಿಂದಿನ ದರ 48 ರೂಪಾಯಿ ಇದ್ರೆ ಪರಿಷ್ಕೃತ ದರ 52 ರೂಪಾಯಿಗೆ ಏರಿಕೆಯಾಗಿದೆ. ಅದೇ ರೀತಿ ಮೊಸರು ಪ್ರತಿ ಕೆಜಿಗೆ ಪ್ರಸ್ತುತ 50 ರೂಪಾಯಿ ಇದ್ದಿದ್ದು ನಾಳೆಯಿಂದ ಇದರ ಬೆಲೆ 54 ರೂಪಾಯಿಯಾಗಲಿದೆ. ನಾಳೆಯಿಂದ ವಿದ್ಯುತ್ ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ. ರಾಜ್ಯದಲ್ಲಿ ವಿದ್ಯುತ್ ದರವನ್ನ ಪರಿಷ್ಕರಣೆ ಮಾಡಲಾಗಿದ್ದು ನಾಳೆಯಿಂದ ಪ್ರತಿ ಯೂನಿಟ್ ದರ 36 ಪೈಸೆ ಹೆಚ್ಚಳವಾಗಲಿದೆ. ಹಾಲು ಕರೆಂಟ್ ದರ ಏರಿಕೆ ಒಂದೆಡೆಯಾದ್ರೆ ಮತ್ತೊಂದೆಡೆ ನಾಳೆಯಿಂದ ಬೆಂಗಳೂರು ಜನರಿಗೆ ಕಸಕ್ಕೂ ತೆರಿಗೆ ಹೊರೆ ಬೀಳಲಿದೆ. ಮನೆ ಅಂಗಡಿಗಳಲ್ಲಿ ಪ್ರತಿ ಕೆಜಿ ಕಸಕ್ಕೆ 12 ರೂಪಾಯಿ ತೆರಿಗೆ ವಸೂಲಿ ಮಾಡಲಾಗುತ್ತೆ. ಇದರಿಂದ 600 ಕೋಟಿ ರೂಪಾಯಿ ಆದಾಯ ನಿರೀಕ್ಷಿಸಲಾಗಿದೆ. ಕಟ್ಟಡದ ವಿಸ್ತೀರ್ಣ ಆಧರಿಸಿ ಆಸ್ತಿ ತೆರಿಗೆ ಜೊತೆಯೇ ಕಸದ ಸೆಸ್ ವಸೂಲಿ ಮಾಡಲಾಗುತ್ತೆ. ಆರ್ನೂರು ಚದರಡಿ ಒಳಗಿನ ಕಟ್ಟಡಗಳಿಗೆ ತಿಂಗಳಿಗೆ 10 ರೂಪಾಯಿ, 600ರಿಂದ 1000 ಚದರಡಿ ಕಟ್ಟಡಗಳಿಗೆ ತಿಂಗಳಿಗೆ 50 ರೂಪಾಯಿ, 1ರಿಂದ 2000 ಚದರಡಿ ಕಟ್ಟಡಗಳಿಗೆ ತಿಂಗಳಿಗೆ 100 ರೂಪಾಯಿ, 2ರಿಂದ 3000 ಚದರಡಿ ಕಟ್ಟಡಗಳಿಗೆ ತಿಂಗಳಿಗೆ 150 ರೂಪಾಯಿ, 3ರಿಂದ 4000 ಚದರಡಿ ಕಟ್ಟಡಗಳಿಗೆ ತಿಂಗಳಿಗೆ 200 ರೂಪಾಯಿ ಮತ್ತು 4000 ಚದರಡಿ ಮೇಲ್ಪಟ್ಟ ಕಟ್ಟಡಗಳಿಗೆ ತಿಂಗಳಿಗೆ 400 ರೂಪಾಯಿ ತೆರಿಗೆ ವಸೂಲಿ ಮಾಡಲಾಗುತ್ತೆ. ಕಸಕ್ಕೂ ತೆರಿಗೆ ಹಾಕ್ತಿರೋ ಬಿಬಿಎಂಪಿ ನಡೆ ಬಗ್ಗೆ ಜನ ಆಕ್ರೋಶ ಹೊರಹಾಕಿದ್ದಾರೆ. ಸರ್, ಮುಂಚೆ ಕಡಿಮೆ ಇತ್ತು, ಅದು ನಮ್ಮ ಈಸಿಯಾಗಿ ಕಟ್ತಾ ಇದ್ದು. ಬಟ್ ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ. ಪ್ರಾಫಿಟ್ ಎಲ್ಲ ಲಾಸ್ ಕಮ್ಮಿ ಆಗ್ತಾ ಇದೆ. ತುಂಬ ತೊಂದರೆ ಆಗ್ತಾ ಇದೆ. ಸ್ವಲ್ಪ ನೋಡ್ಕೊಂಡು ಮಾಡಿ ಸರ್. ಡೇ ಬೈ ಡೇ ಎಲ್ಲ ಪ್ರಾಫಿಟ್ ಕಮ್ಮಿ ಆಗ್ತಾ ಇದೆ. ಇದು ಕಟ್ಟೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸ್ವಲ್ಪ ನೋಡ್ಕೊಂಡು ಮಾಡಿ. ಒಂದು ಕಡೆ ಕಿತ್ತು ಇನ್ನೊಂದು ಕಡೆ ಕೊಡೋದ್ರಿಂದ ಏನು ಪ್ರಯೋಜನ ಆಯಿತು? ಅದು ಯಾರಿಗೂ ಏನು ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ಸರ್ಕಾರ ಒಂದು ಕೆಲಸ ಮಾಡಬೇಕು, ಸ್ವಲ್ಪ ರೇಟ್ ಕಮ್ಮಿ ಮಾಡಿಬಿಟ್ಟು ಎಲ್ರಿಗೂ ಈಕ್ವಲ್ ಮಾಡಿ. ಇನ್ನೊಂದೆಡೆ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಏಪ್ರಿಲ್ 2ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮತ್ತು ಏಪ್ರಿಲ್ 5ಕ್ಕೆ ರಾಜ್ಯದ ಎಲ್ಲಾ ಜಿಲ್ಲೆ ತಾಲೂಕುಗಳಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ವಿಜಯೇಂದ್ರ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಬಡವರಿಗೆ ಬರೆ ಎಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಹೋರಾಟ ಮಾಡಬೇಕು, ಪ್ರತಿಭಟನೆ ಮಾಡಬೇಕು. ನಾಡಿದ್ದು 2ನೇ ತಾರೀಕು ಏಪ್ರಿಲ್ 2ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ನಮ್ಮ ಅಹೋರಾತ್ರಿ ಧರಣಿ ಪ್ರಾರಂಭ ಆಗ್ತದೆ. ಅದಾದ ನಂತರದಲ್ಲಿ ಏಪ್ರಿಲ್ 5ನೇ ತಾರೀಕು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕುಗಳಲ್ಲಿ, ಮಂಡಲದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾರೆ. ಈಗಾಗಲೇ ಬೆಲೆ ಹೆಚ್ಚಳದಿಂದ ಬಸವಳಿದಿರೋ ಜನರಿಗೆ ನಾಳೆಯಿಂದ ದುನಿಯಾ ಮತ್ತಷ್ಟು ಕಾಸ್ಟ್ಲಿ ಆಗೋದು ಪಕ್ಕಾ ಆಗಿದೆ. ಬ್ಯೂರೋ ರಿಪೋರ್ಟ್, TV9.